ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವಾತಾವರಣ ಕೂಡ ತುಂಬ ಡಿಫ್ರೆಂಟಾಗಿದೆ. ಡೈಲಿ ಬೆಂಗಳೂರಲ್ಲಿ ಮಳೆ ಬರುತ್ತೆ, ಮೋಡ ಕವಿದಿರೋ ವಾತಾವರಣ ಇದೆ. ಸೊ ತುಂಬ ಕೋಲ್ಡ್ ವೆದರ್, ಒಂಥರ ಮೈಂಡೇ ತಲೆಭಾರ, ಇವೆಲ್ಲ ಕಾಮನ್. ಇವಾಗ ಮೋಡ ಮುಚ್ಕೊಂಡಿದೆ ಅಲ್ವಾ ಸ್ನೇಹಿತರೆ? ಹಾಗೆಯೇ ಬೇರೆ ಕಡೆ ಪ್ರದೇಶಗಳಲ್ಲೆಲ್ಲ ಎಷ್ಟೋ ಜನ ಕೊಚ್ಚಿ ಹೋಗಿದ್ದಾರಂತ ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ, ಟಿ ವಿ ನೈನಲ್ಲಿ. ಸೊ ಹಾಗಾಗಿ ನಾವು ಮಳೆಗಾಲದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರೋದು ತುಂಬ ಒಳ್ಳೆಯದು, ಉತ್ತಮ. ಮಳೆ ಬರೋ ಪ್ರದೇಶದಲ್ಲಿ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಟಿ ವಿಲಿ ನೋಡ್ತಾ ಇರ್ತೀವಲ್ವ, ಅಷ್ಟು ಜನ ಸತ್ತೋದ್ರು, ಇಷ್ಟು ಜನ ಸತ್ತೋದ್ರು ಅಂತ. ಹಾಗೆಯೇ ಇನ್ನೊಂದೇನು, ಡೊಂಗೆ ಜ್ವರ ಸಹ ಬಂದಿದೆ. ನಾನು ಕೂಡ ನನ್ನ ಮಗನ ಸಹ ಅಂಗನವಾಡಿಗೆ ಹೋಗ್ತಾ ಇದ್ದವನು. ಇವಾಗ ಹೋಗೋದನ್ನ ಸ್ಟಾಪ್ ಮಾಡಿದ್ದೀನಿ. ಈ ಜ್ವರ ಬಂದಿದೆ ಅಲ್ವಾ, ಹಂಗಾಗಿ ಒಬ್ಬರಿಂದ ಒಬ್ಬರಿಗೆ ಹರಡಿಕೊಳ್ಳುತ್ತೆ ಅಂತ ಅಂದ್ಕೊಂಡು ಸೊ ಅದನ್ನು ಸ್ಟಾಪ್ ಮಾಡಿದ್ದೀನಿ. ನಾನು ಅವನಿಗೆ ಕಳಿಸ್ತಾ ಇಲ್ಲ ಇವಾಗ. ನೀವು ಕೂಡ ತುಂಬ ಕೇರ್ಫುಲ್ಲಾಗಿರಿ. ಅಕ್ಕಪಕ್ಕ ಪಾಟಲ್ಲಿ, ಹೂವಿನ ಕುಂಡದಲ್ಲಿ ನೀರು ನಿಂತ್ಕೊಳ್ಳೋ ಥರ ಮಾಡಬೇಡಿ. ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಮನೆ ಕೂಡ ಅಷ್ಟೇ, ಶುಚಿಯಾಗಿ ಇಟ್ಕೊಳ್ಳಿ, ಕ್ಲೀನ್ ಮಾಡ್ತಾಯಿರಿ ಅವಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆಯೇ ನಾನು ಇನ್ಸ್ಟಾಗ್ರಾಮ್ ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬ್ ಮಾಡ್ತೀನಿ. ಕೆಲವೊಂದು ಜನ ಈ ಹುಡುಗಿ ಈ ಥರ ಮಾಡುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೊತಾರೆ. ಬಟ್ ಸ್ನೇಹಿತರೆ, ನಂಗೆ ಅದೆಲ್ಲ ಬೇಕಿಲ್ಲ. ನಮ್ಮ ಮನೇಲಿ ಹಸ್ಬೆಂಡೇ ಮಾಡು ಅಂತ ಪರ್ಮಿಷನ್ ಕೊಟ್ಟಾಗೆ ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು. ಯಾವಾಗ ತಲೆ ಕೆಡಿಸ್ಕೋಬೇಕಂದ್ರೆ, ನಾವು ಹೋಗೋ ದಾರಿ ತಪ್ಪಾಗಿದ್ದು ಅವಾಗ ಅವ್ರು ಮಾತಾಡ್ತಾರೆ ಅಂತ ಅಂದಾಗ ನಾವು ತಲೆ ಕೆಡಿಸ್ಕೋಬೇಕು ವಿನಃ, ನಾವು ಹೋಗೋ ದಾರಿ ಸರಿಯಾಗೇ ಇದೆ, ನಾವು ಮಾಡ್ತಿರೋ ತಪ್ಪಲ್ಲ ಅಂತ ನಮ್ಮ ಮನ್ಸಿಗೆ ಬಂದಿದೆ, ನಾವೇನು ಬೇರೆ ಥರ ಕೆಟ್ಟದಾಗಿ ಮಾಡ್ತಾಯಿಲ್ಲ ಅಲ್ವಾ ಸ್ನೇಹಿತರೆ? ಹಾಗಾಗಿ ಸೊ ನಾವು ಹೋಗೋ ದಾರಿ ಸರಿಯಾಗಿದೆ, ನಾವು ಮಾಡೋ ರೀತಿ ಸರಿಯಾಗಿದೆ, ಈ ಚಾನಲ್ ಚೆನ್ನಾಗಿದೆ ಅನ್ನೋ ಇದ್ಮೇಲೆ ನಮ್ಮ ಮನ್ಸಿಗೆ ಬಂದಮೇಲೆ ಸೊ ಈ ರೀತಿ ಮಾಡೋದು ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಹಾಗೆಯೇ ನೈಟ್ ಊಟಕ್ಕೆ ನಾನು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಬೆಳಗ್ಗೆ ಮಾಡಿರೋ ಅಂಥ ಸೊಪ್ಪಿನ ಸಾಂಬಾರು, ಅನ್ನ ಇದೆ. ಹಾಗಾಗಿ ಮಕ್ಕಳಿಗೆ ನನಗೆ ಸೇರಿಸ್ಬಿಟ್ಟು ನೈಟ್ ಊಟಕ್ಕೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ವ ಸ್ನೇಹಿತರೆ? ಹಾಗೆಯೇ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನನಗೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ನೀವು ಸಪೋರ್ಟ್ ಮಾಡಿದ್ರಷ್ಟೇ ನಮಗೆ ಚಾನಲ್ಲು ಚೆನ್ನಾಗಿ ಓಡೋದು, ಚೆನ್ನಾಗಿ ಗ್ರೋತ್ ಆಗೋದು. ನನಗೆ ನಂಬಿಕೆ ಇದೆ. ತುಂಬ ಸಲ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಯೂಟ್ಯೂಬ್ ಚಾನಲ್ ಓಡಿಲ್ಲ, ಬಟ್ ಈ ಸತಿ ಮಾಡ್ಕೊಂಡಿದ್ದೀನಿ. ಸೊ ಚಾನಲ್ಲು ಓಡುತ್ತೆ ಅನ್ನೋ ನಮಗೆ ಕಾನ್ಫಿಡೆಂಟು ನಿಮ್ಮಿಂದ ಇದೆ ನನಗೆ. ಸೊ ಸ್ನೇಹಿತರೆ, ನನ್ನ ಚಾನಲ್ ಚೆನ್ನಾಗಿ ಓಡೋ ಥರ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ನಮ್ಮಂಥವ್ರಿಗೆ ಮಿಡಲ್ ಇರೋರಿಗೆ ಸಪೋರ್ಟ್ ಮಾಡಿ. ಸೊ ಹೈ ಲೆವೆಲ್ ಇರೋರಿಗೆ ಸ್ವಲ್ಪ ಸಪೋರ್ಟ್ ಕಮ್ಮಿನೇ ಇರಲಿ. ಮಿಡಲ್ ಕ್ಲಾಸ್ ಇರೋರು ಹೈ ಲೆವೆಲಿಗೆ ಬರೋ ಥರ ಮಾಡೋ ಚಾನ್ಸಸ್ ನಿಮ್ಮಲ್ಲಿ ಇದೆ. ನೀವು ಮಾಡಿದ್ರೆ ತಾನೇ ನಾವು ಬೆಳೆಯೋಕ್ಕಾಗೋದಲ್ವ ಸ್ನೇಹಿತರೆ? ಸೊ ಹಾಗೆಯೇ ಉಪ್ಪಿಟ್ಟು ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಉಪ್ಪಿಟ್ಟು ಸಹ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕೋ ಆ ಥರ ಹೇಳಿ ಮಾಡ್ತೀನಿ. ಟೇಕ್ ಕೇರ್, ಬಾಯ್.